ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಮ್ಮ ಊರಲ್ಲೇನೆ ಸ್ವಲ್ಪ ಊರೊಳಗೆ ಬಂದಿದ್ದೀವಿ. ಅಂದ್ರೆ ಒಂದು ಫಂಕ್ಷನ್ ಇದೆ ದೇವಸ್ಥಾನದ ಹತ್ರ. ಹಾಗಾಗಿ ನಮ್ಮ ವ್ಯೂವರ್ಸ್ ಸ್ವಲ್ಪ ಜನ ಈ ದೇವಸ್ಥಾನಕ್ಕೆ ಬರುವಂತವ್ರು ಇದ್ರು. ಹಾಗಾಗಿ ಕರಿಬಸಜ್ಜನ ದೇವಸ್ಥಾನ ಒಂದ್ಸರಿ ತೋರಿಸಿ ಅಂತಂದು ಕೇಳ್ತಾ ಇದ್ರಿ. ದೇವಸ್ಥಾನದ ಒಳಗಡೆ ಹೋಗ್ತಾ ಇಲ್ಲ, ಸ್ವಲ್ಪ ಅರ್ಜೆಂಟ್ ಫಂಕ್ಷನ್ ಇದೆ, ಅದಕ್ಕೋಸ್ಕರ ಹೊರಗಡೆನೆ ತೋರಿಸ್ತಾ ಇದೀನಿ. ಇದೇ ದಾರಿಲೇ ನಡ್ಕೊಂಡು ಹೋಗ್ತಾ ಇದ್ದೆ. ಅದು ಕೇಳಿದ್ದು ನೆನಪಾಯ್ತು, ಅದಕ್ಕೆ ಒಂದು ಸ್ವಲ್ಪ ರೀತಿ ತೋರಿಸ್ದೆ. ತುಂಬ ಅಂದರೆ ಈ ದೇವ್ರಿಗೆ ತುಂಬ ಜನ ನಡ್ಕೊಂತಾರೆ ಬೇರೆ ಊರಿಂದ ಬಂದು ಎಲ್ರು. ಹಾಗಾಗಿ ಅವ್ರಿಗೆ ಇಲ್ಲಿಂದಾನೇ ತೋರಿಸಿದ್ದೀನಿ. ಏನು ಫಂಕ್ಷನ್ ಅಂತ ಹೇಳೋದು ಮರ್ತೆ ತಾನೆ. ನನ್ನ ಮೊಮ್ಮಗನ ಫಂಕ್ಷನ್ನು, ಅಂದರೆ ನನ್ನ ಮೊಮ್ಮಗನಿಗೆ ತಲೆ ಕೂದಲು ಮತ್ತು ನಾಮಕರಣ, ಸೊ ಮುಡಿ ಕೊಡುವ ಶಾಸ್ತ್ರ ಮತ್ತು ನಾಮಕರಣ ಎರಡೂ ಮಾಡ್ತಾರೆ ಒಂದೇ ದಿನನೇ. ಮೊಮ್ಮಗ ಯಾವ ರೀತಿ ಆಗಬೇಕಂದ್ರೆ, ನನಗೆ ಮಾವ ಆಗಬೇಕು, ಮಾವನ ಹೆಂಡತಿ ಅಕ್ಕ ಆಗಬೇಕು, ಅಕ್ಕನ ಮಗಳ ಮಗನ, ಅಂದರೆ ನನಗೆ ಮೊಮ್ಮಗನೇ ಆಗಬೇಕು. ಸೊ ನಾನು ಆಂಟಿ ಆಗಬೇಕಲ್ಲ, ಹಾಗಾಗಿ ನಮ್ಮ ಅಕ್ಕನ ಮಗಳಿಗೆ ನಾನು ಆಂಟಿ ಆಗಬೇಕು. ಅದಕ್ಕೋಸ್ಕರ ನನಗೆ ಮೊಮ್ಮಗನೇ ಆಗಬೇಕು. ಅವನು ವಯಸ್ಸಲ್ಲಿ ಸ್ವಲ್ಪ ಚಿಕ್ಕವಳಾದರೂ ಆಗಲೇ ಮೊಮ್ಮಕ್ಕಳು, ಆ ಥರ ವರ್ಷ ಆ ರೀತಿ ಬಂದಿದೆ. ನಾವು ನೈಟ್ ಏನು ಹೇಳಿದ್ರು, ನೈಟೇ ಕರೆದೋಗಿದ್ದು ಫಂಕ್ಷನ್ಗೆ. 8 ಗಂಟೆಗೆ ಫಂಕ್ಷನ್ ಸ್ಟಾರ್ಟ್ ಅಂತ ಹೇಳಿದ್ರು. ಸೊ ನಾವು 8:15 ಬಂದ್ವಿ. ಅಯ್ಯೋ ಅರ್ಧ ಗಂಟೆ ಲೇಟ್ ಆಯಿತು ಅಂತ ಬೇಗ ಬಂದ್ವಿ. ದಾರಿಲಿ ಆ ದೇವಸ್ಥಾನ ಸಮೇತ ನಿಮಗೆ ತೋರಿಸಿಲ್ಲ. ಸ್ವಲ್ಪ ಟೈಮ್ ಇದ್ದಿದ್ರೆ ಆ ದೇವಸ್ಥಾನ ಆದರೂ ಒಳಗಡೆ ಹೋಗ್ಬಿಟ್ಟು ಎಲ್ಲ ನೀಟಾಗಿ ಬರ್ತಾ ಇದ್ದೆ. ಇಲ್ಲಿ ಟೈಮ್ ಆಗುತ್ತೆ, ಆಮೇಲೆ ಫಂಕ್ಷನೇ ಮುಗ್ದೋಗುತ್ತೆ ಅಂತ ಬಂದರೆ ಇಲ್ಲಿ ಯಾರೂ ಇಲ್ಲ. ಇನ್ನು ತೊಟ್ಲೊಂದು ಇವನು ನಮ್ಮ ರಿಲೇಷನರೇ, ಅಂದರೆ ನಮ್ಮ ಅಕ್ಕ ಅನ್ನಲ್ಲ, ನಮ್ಮ ಅಕ್ಕನ ತಮ್ಮ ಎಲ್ಲ ರೆಡಿ ಮಾಡ್ತಾ ಇದ್ದ ಇವನೊಬ್ನು. ಅದಕ್ಕೆ ಬಂದು ಇನ್ನೇನು ಸುಮ್ಮನೆ ಕುತ್ಕೊಳ್ಳೋದು ಅಂತ ನಾನು ಕೈ ಹಾಕಿದೆ. ಸೊ ಇಲ್ಲಿಂದ ಮತ್ತೆ ನಮ್ಮ ಡೆಕೋರೇಷನ್, ತೊಟ್ಲು ಡೆಕೋರೇಷನ್ ಎಲ್ಲ ನಡೆಯುತ್ತೆ. ಸಿಂಪಲಾಗೆ ನಮ್ಮ ಹಳ್ಳಿ ಕಡೆ ಯಾವ ರೀತಿ ಮಾಡ್ತೀವಿ ಫಂಕ್ಷನ್ನು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಇರುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ನೋಡಿ, ಅದು ತೊಟ್ಲು ನಾವು ಬರೋಷ್ಟರಲ್ಲಿ ಸೀರೆಗಳೆಲ್ಲ ಆ ರೀತಿ ಕಟ್ಟಿಬಿಟ್ಟು ಸುತ್ತಿ, ಅದಕ್ಕೆ ಪಿನ್ನುಗಳೆಲ್ಲ ಹಾಕ್ಬಿಟ್ಟು, ಮತ್ತೆ ಸುತ್ತು ಇರೋವಂಥ ಸೀರೆಗಳು ಎಲ್ಲ ಇವನೇ ಮಾಡಿರೋದು. ಡೆಕೋರೇಷನ್ನು ತುಂಬ ಚೆನ್ನಾಗಿ ಮಾಡಿದ್ದ. ಇದೇ ಥರ ಮಾಡೋದು ನೋಡ್ರಿ ಅಂದ. ಹೌದೌದು ಇದೇ ಥರನೇ ಅಂತ ಅಂದೆ. ಹಾಗೆ ಸ್ವಲ್ಪ ಹೂ ತಂದಿದ್ರಲ್ಲ, ಅವನ್ನ ಈಗ ಸುತ್ತಬೇಕು ಅಂತಂದೇಳಿ ಮಾತಾಡ್ತಾ ಇದ್ರಲ್ಲ, ಹಾಗೆ ನಾವು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಬೇಗ ಆಗುತ್ತೆ ಕೆಲಸ, ಸ್ವಲ್ಪ ಟೈಮ್ ಪಾಸ್ ಆದಂಗೂ ಆಗುತ್ತೆ. ಸುಮ್ಮನೆ ಕುತ್ಕೊಂಡು ನೋಡೋದಕ್ಕಿಂತಲೂ ನಾವು ಒಂದು ಕೆಲಸ ಮಾಡ್ತಾಯಿದ್ರೆ ಮತ್ತೆ ಬರೋರು ಬೇಗ ಇದು ಮಾಡ್ತಾರೆ, ಟೈಮ್ ಆಗುತ್ತೆ ನಮಗೂ ಅಂತಂದು ಹೇಳ್ಬಿಟ್ಟು ಈಗ ನಾವು ರೆಡಿ ಆದ್ವಿ ಎಲ್ಲ ಕೆಲಸ ಮಾಡೋಣ ಅಂತ. ನೋಡಿ, ಒಂದು 3 ಟೈಪ್ ಹೂ ತಂದಿದ್ದಾರೆ. ಹೂವನ್ನು ಸ್ವಲ್ಪ ಕಡಿಮೆನೇ ಇರೋದ್ರಲ್ಲೇ ಆ ರೀತಿ ಡೆಕೋರೇಷನ್ ಮಾಡಬೇಕೀಗ. ನೋಡಿ, ಮೇಲ್ಗಡೆಯಿಂದ ಒಂದು ಸುತ್ತೆಲ್ಲ ಸುತ್ತಬಿಟ್ಟು, ಈ ಹೂ ಚೆನ್ನಾಗಿದ್ವು, ಸ್ವಲ್ಪ ದಪ್ಪನೂ ಕಾಣಿಸ್ತಾ ಇದ್ವು, ಮತ್ತೆ ಸ್ವಲ್ಪ ಹೆವಿಯಾಗಿ ಕಾಣಿಸ್ತಾ ಇತ್ತು. ಆ ಕಡೆ ಸೇವಂತಿಗೆ ಹೂವು ಅದೊಂದು ಸ್ವಲ್ಪ ತೆಳುವಾಗೆ ಕಟ್ಟಿದ್ರು. ಆ ಥರ ಹೂವು ಆದರೆ ಸ್ವಲ್ಪ ಜಾಸ್ತಿ ಬೇಕಾಗಿತ್ತು. ಇದಾದರೆ ಆರಾಮಾಗಿ ಎಲ್ಲ ಕವರ್ ಮಾಡ್ಬೋದಿತ್ತು. ಆದರೆ ಒಂದು ಸ್ವಲ್ಪ ಅಷ್ಟೇ ತಂದಿದ್ದು. ಇರೋ ಹೂವನ್ನೇ ಆ ರೀತಿ ಎಲ್ಲ ಮತ್ತೆ ಸುತ್ತಿರೋದು, ಈ ಕಡೆ ಸೇವಂತಿಗೆ ಅದೆಲ್ಲ ಇತ್ತಲ್ಲ ಅದೆಲ್ಲ ಬಿಚ್ಚಿಬಿಟ್ಟು ಮತ್ತೆ ಇನ್ನೊಂದು ಸಾರಿ ಸುತ್ಕೊಂಡು ಬಂದ್ವಿ. ಹಾಗೆ ಒಳಗಡೆ ನಿಮಗೆ ತೋರಿಸ್ತಾ ಇರೋದು ದೇವಸ್ಥಾನ ಅಂತ ಹೇಳಿದ್ನಲ್ಲ, ಶಿವನ ದೇವಸ್ಥಾನ. ಈ ಕಡೆ ಲಿಂಗ ಇದೆ, ಆಮೇಲೆ ಗಣೇಶ ದೇವಸ್ಥಾನ, ಆಮೇಲೆ ಆಂಜನೇಯ ದೇವಸ್ಥಾನ, ಎಲ್ಲ ದೇವರುಗಳ ವಿಗ್ರಹ ಪ್ರತಿಷ್ಠಾಪನೆ ಇಲ್ಲಿ ಮಾಡಿದ್ದಾರೆ. ನೋಡಿ, ಆಂಜನೇಯ ದೇವಸ್ಥಾನ ಎಲ್ಲನೂ. ಸೊ ಭಾಳ ಚೆನ್ನಾಗಿದೆ ಈ ದೇವಸ್ಥಾನ ನೋಡೋದಕ್ಕೆ. ಏನಾದರೂ ಫಂಕ್ಷನ್ಸ್ ಆದರೆ ಈ ರೀತಿ ನಾಮಕರಣ ಮತ್ತು ತಲೆ ಹೊಟ್ಟು ಕೂದಲು ಎಲ್ಲ ಇರುತ್ತಲ್ಲ, ಮದುವೆಗಳು ಮಾಡ್ತಾರೆ ಇಲ್ಲೂ. ಸೊ ಈ ರೀತಿ ಫಂಕ್ಷನ್ ಎಲ್ಲ ಈ ದೇವಸ್ಥಾನದಲ್ಲೇ ಮಾಡ್ತಾ ಇರ್ತಾರೆ. ಭಾಳ ಚೆನ್ನಾಗಿದೆ. ನಮ್ಮೂರಲ್ಲಿ ಇರುವಂಥ ಒಂದು ಚೆನ್ನಾಗಿರೋ ದೇವಸ್ಥಾನ ಊರೊಳಗೆ ಅಂದರೆ ಈ ದೇವಸ್ಥಾನ. ಊರಿಂದ ಇನ್ನೊಂದು ಸ್ವಲ್ಪ ಕೆಳಗಡೆ ಬರಬೇಕು ನಮ್ಮ ಮನೆಯಿಂದ. ಊರಿಂದ ಅಂದೆ, ನಮ್ಮ ಮನೆಯಿಂದ ಕೆಳಗಡೆ ಬಂದರೆ ಸಿಗುತ್ತೆ. ಡೌನಿಗೆ ಬರಬೇಕು ಈ ದೇವಸ್ಥಾನಕ್ಕೆ. ಹಾಗಾಗಿ ನಾವು ಯುಗಾದಿ ಹಬ್ಬದಲ್ಲಷ್ಟೇ ಈ ದೇವಸ್ಥಾನಕ್ಕೆ ಬರೋದು. ಇನ್ನು ಆಲ್ಮೋಸ್ಟ್ ಎಲ್ಲ ನಾವು ಕೆರೆ ಹತ್ರ ಇರುವ ತಿಪ್ಪೇಸ್ವಾಮಿ ದೇವರಿಗೆ ಹೋಗ್ತಾ ಇರ್ತೀವಿ ಯಾವಾಗ್ಲೂ. ಇದು ಸ್ವಲ್ಪ ದೂರ ಐತಿ ಈ ಕಡೆ. ಇಲ್ಲಿ ಯುಗಾದಿ ಹಬ್ಬಕ್ಕೆ ಬಂದು ಹಣ್ಣಕಾಯಿ ಮಾಡಿಸ್ಕೊಂಡು ಹೋಗ್ತಾ ಇರ್ತೀವಿ. ನೋಡಿ, 90% ಎಲ್ಲ ಟೋಟಲ್ ಡೆಕೋರೇಷನ್ ಆಯಿತು. ಸಾಕು, ಇರೋದ್ರಲ್ಲೇ ಈ ರೀತಿ ಚೆನ್ನಾಗಿ ಕಾಣುತ್ತೆ ಬಿಡು ಅಂತಂದೇಳಿ ಇಬ್ಬರು ಮಾತಾಡ್ತಾ, ಅದಕ್ಕೆ ಕಟ್ಟೋ ಅಂಥದ್ದು ದಾರಗಳಿರಲಿಲ್ಲ, ಅವ್ನು ತಂದಿಲ್ಲ, ಮರೆತುಬಿಟ್ಟವನೇ. ಸೊ ಇಲ್ಲೇ ದೇವಸ್ಥಾನದಲ್ಲಿರೋ ದಾರಗಳು ಎಲ್ಲಿದ್ದಾವೆ ಅಂತಂದು ಹುಡುಕ್ಬಿಟ್ಟು ಅದರಲ್ಲಿರೋವೇ ಈ ರೀತಿ ಸ್ವಲ್ಪ ಹೂವೆಲ್ಲ ಆ ರೀತಿ ಹಾಕಿದ್ದೀವಿ. ನೋಡಿ, ಹೂವಿಲ್ಲ ಅಂದರೆ ತೊಟ್ಲು ಫುಲ್ಲು ಹೂವು ಹಾಕಿದರೆ ಭಾಳ ಚೆನ್ನಾಗಿ ಕಾಣೋದು. ಇನ್ನೂ ಇರೋಂಥ ಹೂವಲ್ಲೇ ಈ ರೀತಿ ನಾವು ಐಡಿಯಾ ಮಾಡಿಬಿಟ್ಟು ಈ ರೀತಿ ಡೆಕೋರೇಷನ್ ಮಾಡಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಪಾಪದ ನಾಮಕರಣ ಮಾಡಿಬಿಟ್ಟು ಫಸ್ಟು, ಆಮೇಲೆ ಮುಡಿ ಕೊಡೋ ಶಾಸ್ತ್ರ ಮಾಡ್ತಾರೆ. ಸೊ ಹಿಂಗೆ ನಾವು ಅವಾಗ ನನ್ನ ತಮ್ಮನಿಗೆ ಈ ರೀತಿ ನಾಮಕರಣ ಮಾಡಿದ್ರು. ನಾನು ಇನ್ನೂ ಚಿಕ್ಕವಳು, ನನಗೆ ಇನ್ನೂ ನೆನಪಿದೆ. ಸೇಮ್ ಇದೇ ರೀತಿಯೇ ತೊಟ್ಲು. ಆಗ ಹಗ್ಗ ಕಟ್ಟಿಬಿಟ್ಟು ಮತ್ತು ಇದಕ್ಕೆಲ್ಲ ಸೀರೆ ಎಲ್ಲ ಸುತ್ತಿ ಈ ಥರ ಹೂವು ಎಲ್ಲ ಡೆಕೋರೇಷನ್ ಮಾಡಿ, ಕಡಲೆನೂ ಮತ್ತು ಇದು ಸಕ್ಕರೆ ಹಂಚ್ತಾರೆ ನಾಮಕರಣ ಟೈಮಲ್ಲಿ. ಅದೆಲ್ಲ ನೆನಪಾಯ್ತು ನನಗೆ ಇದು ನೋಡಿದ ತಕ್ಷಣ.
ನಾವೊಂದು ಸ್ವಲ್ಪ ಎಲ್ಲ ಡೆಕೋರೇಷನ್ ಮಾಡಿದ್ವಿ. ಅಷ್ಟರಲ್ಲಿ ನಮ್ಮ ಮಾವನ ಮಗಳು ಇವಳು ಲಕ್ಷ್ಮಿ, ನನಗಿಂತಲೂ ಜೂನಿಯರು 1 ಇಯರು. ನಾನು 10th ಇವಳು 9th ಇರೋಳು, ಆ ರೀತಿ. ನೋಡಿ ಬಂದಿದ ತಕ್ಷಣ ಇನ್ನು ನಾವೆಲ್ಲರೂ ನಮ್ಮಮ್ಮ, ನಾನು, ಅವಳು ಮಾತಾಡ್ತಾರೆ. ನಾವು ಚಿಕ್ಕ ಹುಡುಗರು ಕೀಲ್ಗೂ ಎಲ್ಲರೂ ಜೊತೆಲೇ ಇದ್ದಂಥವ್ರು. ಸೊ ಈ ಮಧ್ಯೆ ಸ್ವಲ್ಪ ಅವರು ಎಲ್ಲಿ ಹೊಲದಲ್ಲಿದ್ದಾರೆ, ನಮ್ಮ ಮನೆಗೂ ಅವ್ರ ಮನೆಗೂ ಡಿಸ್ಟೆನ್ಸ್ ಜಾಸ್ತಿ ಇದೆ. ಹಾಗಾಗಿ ಎಲ್ಲೂ ಕಳಿಯೋದು ಇಲ್ಲ, ಮತ್ತು ಎಲ್ಲಿ ಮಾತಾಡ್ಸೋಕ್ಕೂ ಟೈಮ್ ಸಿಗಲಿಲ್ಲ. ಹೆಂಗೋ ಫಂಕ್ಷನ್ಗೆ ಬಂದಿದ್ದಾಳಂತ ಆರಾಮಾಗಿ ಮಾತಾಡ್ಕೊಂತ ಕುತ್ಕೊಂಡು ಈಗ ಕಳಶ ಉಡ್ತಾ ಇದ್ದೀವಿ ನಾನು, ನಮ್ಮಮ್ಮ, ಲಕ್ಷ್ಮಿ. ಸೊ ಹಿಂಗೆ ನನಗೆ ಇವಳಿಗೆ ಮತ್ತು ನಮ್ಮ ಭಾಗ್ಯ ಇದ್ದಾಳೆ ಅವ್ರಿಗೆಲ್ರಿಗೂ ತುಂಬ ಕ್ಲೋಸ್. ನಾವೆಲ್ಲರೂ ಯಾವುದಾದ್ರೂ ಒಂದು ಫಂಕ್ಷನಲ್ಲಿ ಈ ರೀತಿ ಕಲ್ತ್ರೆ ತುಂಬ ಚೆನ್ನಾಗಿ ಒಂಥರ ಏನೋ ಅಕ್ಕ ತಂಗಿರ್ ಥರ ಇರೋ ಥರ ಇರ್ತೀವಿ. ಸೊ ಒಬ್ಬೊಬ್ಬರೇ ನಾವು ಇರೋ ಅಂಥದ್ದು. ನಾನು ಒಬ್ಬಳೆ, ಲಕ್ಷ್ಮಿನೂ ಒಬ್ಬಳೆ, ನಮ್ಮ ಮಾವನ ಮಗಳು. ಹಾಗಾಗಿ ನಾನು ನೆಕ್ಸ್ಟು ಯಾವಾಗಲಾದರೂ ಅವ್ರ ಮನೆಗೆ ಹೋದ್ಮೇಲೆ ಶೇರ್ ಮಾಡ್ಕೊತೀನಿ. ನಮ್ಮ ಅತ್ತೆ, ನಮ್ಮ ಮಾವ ಎಲ್ಲರೂ ತುಂಬ ಒಳ್ಳೆಯವರು. ಸೊ ನಮ್ಮನ್ನ ಸ್ವಂತ ಮನೆ ಮಕ್ಕಳ ಥರ ಆಗಿಂದ ನೋಡ್ಕೊಂಡಿರೋದು. ಹಾಗಾಗಿ ನಾವು ಒಂದೇ ಮನೇಲಿ ಇಲ್ಲ ಅಂದ್ರೂ, ಒಂದೇ ಊರವ್ರಾಗಿದ್ರು, ಸೊ ಒಂದೇ ಮನೇಲಿ ಇರೋ ಥರ ಫೀಲು ನಮಗೆ. ಆ ಥರ ಬೆಳೆದಿದ್ವಿ ಎಲ್ಲರೂ ಒಂದತ್ರ ಕೆಲಸಗಳು ಮಾಡ್ಕೊಂಡು. ವ್ಯವಸಾಯದ ಕೆಲಸ ಎಲ್ಲ ಮಾಡೋರಲ್ಲ ಅವರಪ್ಪ ಮತ್ತು ನಮ್ಮಪ್ಪ ಎಲ್ಲರೂ. ಸೊ ಅವಾಗ ಒಬ್ರಿಗೊಬ್ರು ತುಂಬ ಚೆನ್ನಾಗಿದ್ವಿ ಹೇಳ್ರಿ. ಆ ಕಾಲನೇ ತುಂಬ ಚೆನ್ನಾಗಿತ್ತು. ಸೊ ಈಗ ಇಲ್ಲಿ ಕಲ್ತಿದ್ದೀವಿ. ಅವಾಗ ಒಂದೇ ಒಂದು ಸಾರಿ ಎಲ್ಲೋ ಒಂದು ಸಾರಿ ಮೀಟ್ ಆಗಿದ್ವು ಅಷ್ಟೇ. ಸೊ ಈಗ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಈ ರೀತಿ ಕೆಲಸಗಳು ಮಾಡ್ತಾಯಿದ್ದಾರೆ. ನನಗೂ ತುಂಬ ಖುಷಿ ಅನ್ನಿಸ್ತಾ ಇದೆ. ಈಗ ಕಳಶ ಉಡೋದಕ್ಕೆ ಅಂತ ಅಕ್ಕಿ ಹಾಕ್ಬಿಟ್ಟು ಬೇಸನ್ಗೆ ಅದೆಲ್ಲ ಕಳಶಕ್ಕೆಲ್ಲ ಕಟ್ತಾಯಿದ್ವಿ. ಇಲ್ಲಿ ಹೂ ಕಟ್ತಾ ಇದ್ದಾರೆ ನೋಡ್ರಿ. ಇವರು ನಮ್ಮತ್ತೆ, ನಮ್ಮ ಇನ್ನೂ ದೊಡ್ಡ ಮಾವನ ಹೆಂಡ್ತಿ. ಭಾಳ ತಮಾಷೆ ಮಾತಾಡ್ತಾರೆ ಇವರು, ಆಂಧ್ರ. ಸೊ ಹಾಗಾಗಿ ತೆಲುಗಲ್ಲೇ ಜಾಸ್ತಿ ಮಾತಾಡ್ತಾ ಇರ್ತಾರೆ. ನಮ್ಮ ಮನೆಯವ್ರಿಗೆ ಹೇಳ್ತಾವ್ರೆ, ಬರೀ ಅವಳೇ ಬರ್ತಾಳೆ ವೀಡಿಯೋದಲ್ಲಿ, ನಮ್ಮಂತಾಗಿ ಇವತ್ತು ವೀಡಿಯೋದಲ್ಲೆಲ್ಲ ನಾವಿರಬೇಕು, ನಾವು ನೋಡ್ಕೋಬೇಕು ವೀಡಿಯೋ ಅಂತಂದು ಹೇಳ್ಬಿಟ್ಟು ಬಾಯಿ ಜಗಳ ಥರ ಮಾಡೋಳು. ಅಂದರೆ ಮಾತಾಡೋದೇ ಆ ರೀತಿ ಮಾತಾಡ್ತಾರೆ ಅವರು. ಸೊ ಹಂಗಾಗಿ ತುಂಬ ತಮಾಷೆಯಿಂದ ಒಂದು ಫಂಕ್ಷನ್ಸ್ ಆಗಿರ್ಬೋದು, ಈ ರೀತಿ ನೈಟ್ ನಿದ್ದೆ ಕೆಡೋ ಫಂಕ್ಷನ್ಸ್, ಅಂದರೆ ಏನಾದರೂ ಕೆಲಸಗಳು ಈ ರೀತಿ ಮಾಡ್ತಾ ಇರ್ತೀವಲ್ಲ, ಅಂಥ ಟೈಮಲ್ಲಿ ಅವ್ರು ಬಂದರೆ ಫುಲ್ ನಿದ್ದೆನೇ ಬರೋಲ್ಲ, ಆ ಥರ ತಮಾಷೆ ಮಾಡ್ತಾ ಇರ್ತಾರೆ. ಅವರೇ ನೋಡಿ ನಮ್ಮ ದೊಡ್ಡ ಮಾವ ಸ್ವೆಟರ್ ಹಾಕೊಂಡು ಹೋಗ್ತಾ ಇದ್ದಾರಲ್ಲ, ಟವಲ್ ಸುತ್ಕೊಂಡು ತಲೆಗೆ, ಅವರು. ಸೊ ಹಾಗಾಗಿ ಅವ್ರ ಹೆಂಡ್ತಿನೇ ಇವರು, ತೋರಿಸಿದ್ನಲ್ಲ ಅವರು. ತುಂಬ ಚೆನ್ನಾಗಿ ಇನ್ನೂ ನೋಡಿರಂತೆ ಮುಂದೆ ಭಾಳ ಇದರಲ್ಲಿ ವಿಡಿಯೋ ಫುಲ್ ನಾನೇ ಇರಬೇಕು ಅಂತ ಓಡಾಡ್ತಾ ಇರ್ತಾರೆ. ಹಾಗೆ ಇಲ್ಲಿ ಮಾಡಿರುವಂಥ ಅಡುಗೆಗಳು ಅಂದರೆ ಮನೆ ಹತ್ರನೇ ಮಾಡಿಸಿರಲ್ಲ ಒಬ್ಬಟ್ಟು ಊಟ. ಸೊ ಅದನ್ನೆಲ್ಲ ಈಗ ದೇವಸ್ಥಾನದೊಳಗೆ ತಂದಿಡ್ತಾವ್ರೆ. ಒಂದು ಟಾಟಾ ಎಸಿಲ್ ತೊಗೊಂಡು ಬಂದಿದ್ರು ಅಡುಗೆ ಎಲ್ಲನೂ. ಅದನ್ನೆಲ್ಲ ಈಗ ತಂದಿಟ್ಬಿಟ್ಟು ಇದು ಫಂಕ್ಷನ್ ಎಲ್ಲ ಮುಗಿಬೇಕಲ್ಲ, ಹಾಗಾಗಿ ಎಲ್ಲ ಜೋಡಿಸ್ಕೊಂಡು ಬಿಟ್ರೆ ಒಂದು ಕಡೆ. ಮತ್ತು ಆಮೇಲೆ ಫಂಕ್ಷನ್ ಮುಗಿದಿದ ತಕ್ಷಣ ಒಂದು ಕಡೆ ಊಟಕ್ಕೆಲ್ಲ ಇಟ್ಬಿಡ್ತಾರೆ ಗಂಡು ಮಕ್ಕಳೆಲ್ಲ ಅಂತಂದು ಹೇಳ್ಬಿಟ್ಟು ಒಂದೊಂದಾಗಿ ತಂದು ಸಾಂಬಾರಂತೆ, ಅನ್ನ ಅಂತೆ ಎಲ್ಲ ಪ್ರತಿಯೊಂದು ಒಬ್ಬಟ್ಟೆಲ್ಲ ಮಾಡಿಸಿದ್ರು. ಭಾಳ ಚೆನ್ನಾಗಿತ್ತು ಅಡುಗೆ. ನಾವು ಕೊನೆದಾಗ ಊಟ ಮಾಡಿದ್ವಲ್ಲ. ಹಾಗೆ ಎಲ್ಲ ರೆಡಿ ಮಾಡಿ ಈ ಕಡೆ ಇಡ್ತಾಯಿದ್ರು, ಜೋಡಿಸ್ತಾಯಿದ್ರು. ನಾವು ಈ ಕಡೆ ಕಳಶ ಉಡೋದ್ರಲ್ಲಿ ನಾವು ಬ್ಯುಸಿಯಾಗಿದ್ವಿ. ಅಂದರೆ ಅವರು ಪಾಪ ನೈಟ್ ಎಲ್ಲ ಕೆಲಸ, ಅಡುಗೆ ಕೆಲಸ ಎಲ್ಲ ಅವರೇ ಮಾಡಿದಾರಲ್ಲ, ಹಾಗಾಗಿ ಬೆಳಿಗ್ಗೆ ಬರೋ ಸ್ವಲ್ಪ ಲೇಟ್ ಆಗಿದೆ. ಎಲ್ಲ ಜೋಡಿಸ್ಕೊಂಡು ಬರಬೇಕಲ್ಲ ಪಾಪ ಅವರು. ಅವರೆಲ್ಲರೂ ಬಂದಿದ ತಕ್ಷಣ ನಾವು ಒಂದೇ ಸಮಯನೇ ಬೈತಾ ಇದೀವಿ. ನಾವು ಫಸ್ಟೇ ಬಂದುಬಿಟ್ಟಿದ್ವಲ್ಲ, ಅದಕ್ಕೋಸ್ಕರ ಏನು ಇಷ್ಟು ಲೇಟು, ನಮ್ಗೆ 8 ಗಂಟೆಗೆ ಹೇಳಿ ನೀವು 10:30 ಹಂಗೆ ಬಂದಿದ್ದೀರಾ. ನಾವೇ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ವಿ ತೊಟ್ಲಿಗೆ. ನೀವು ಬರೋದೇ ಎಷ್ಟೊತ್ತಾಯಿತು ಅಂದರೆ, ಅಯ್ಯೋ ಏನು ಮಾಡೋದು, ಆ ಕೆಲಸ ಈ ಕೆಲಸ ಅಂತಂದು ಹೇಳೋದಿರುತ್ತಲ್ಲ, ಆ ರೀತಿ ಎಲ್ಲ ಹೇಳ್ತಾ ಕುತ್ಕೊಂಡ್ರು. ಹಾಗೆ ಇನ್ನೇನು ದಾಸಯ್ಯ ಅವರೆಲ್ಲರೂ ಬಂದರು ಮುಡಿ ಕೊಡೋಕ್ಕೆ. ಇವರು ಅಂದರೆ ನಾಮಕರಣಕ್ಕೆ ಮತ್ತು ಮುಡಿ ಕೊಡೋಕ್ಕೆ, ನಾಮಕರಣಕ್ಕೇನು ಬೇಕಾಗಿರಲ್ಲ ದಾಸಯ್ಯನವರು, ಮುಡಿ ಕೊಡೋದಕ್ಕೆ ಪಕ್ಕ ಬೇಕು. ಹಾಗಾಗಿ ಅವರು ಬಂದುಬಿಟ್ಟು ಎಲ್ಲ ಇದೆಲ್ಲ ಇಟ್ಬಿಟ್ಟು ಇಲ್ಲಿ ನೋಡಿ ಅವಾಗ ಪೂಜೆಗೆ ಬೇಕಾಗಿರೋ ಅಂಥವೆಲ್ಲ ನಾವು ಕಳಶ ಹುಡಿದ್ವಿ. ಆ ಕಡೆ ಕಳಶ ಕಾಣಿಸ್ತಾ ಇರ್ಬೋದು ನಿಮಗೆ. ಅದೆಲ್ಲ ನಾನು, ನಮ್ಮಮ್ಮ, ನಮ್ಮ ಲಕ್ಷ್ಮಿ ಎಲ್ಲ ರೆಡಿ ಮಾಡಿಬಿಟ್ಟು ಈಗ ಇದಕ್ಕೆ ನಾವು ಅದಕ್ಕೆಲ್ಲ ಡೆಕೋರೇಷನ್ ಮಾಡಬೇಕು. ಅಂದರೆ ಹೂವೆಲ್ಲ ತರಬೇಕಾಗಿತ್ತು, ಹೂವೆಲ್ಲ ಮುಗಿದಿತ್ತು. ಹಾಗಾಗಿ ಬಿಡಿ ಹೂವೇನೇ ಇತ್ತು, ಅದನ್ನು ನೀಟಾಗಿ ಆ ರೀತಿ ಎಲ್ಲ ಇಡ್ತಾಯಿದ್ವಿ ನೋಡಿ. ಅದರಲ್ಲಿ ಎಲೆಗಳೆಲ್ಲ ಇಟ್ಟಿದ್ದಾರೆ, ಹಾಗಾಗಿ ಅದು ನಿಲ್ತಾ ಇಲ್ಲ. ಸೊ ನಾನು ಅವಳು ಮಾತಾಡ್ತಾ ಮತ್ತೆ ಒಂದೊಂದು ಕೊನೆ ಇರುತ್ತಲ್ಲ ಅದರೊಳಗೆ ಸಿಕ್ಸ್ತಾ ಇದ್ವಿ. ಹೂವು ಚೆನ್ನಾಗಿ ರೆಡಿ ಆಯಿತು ಕೊನೆಗೆ. ನೋಡಿ ನಮ್ಮಮ್ಮ ಎಣ್ಣೆ ಹಾಕ್ಬಿಟ್ಟು ಇದು ದೀಪ ಹಚ್ಬೇಕಲ್ಲ, ಹಾಗಾಗಿ ಎಣ್ಣೆ ಎಲ್ಲ ಒಯ್ದು ಅದರಲ್ಲಿ ದೀಪಗಳು ಅಂದರೆ ಬತ್ತಿ ಹಾಕಿ ದೀಪ ಹಚ್ಚೋಕ್ಕೆ ನಮ್ಮಮ್ಮ ರೆಡಿ ಮಾಡ್ತಾಯಿದ್ರು. ನಾವು ಈ ಕಡೆ ಹೂವೆಲ್ಲ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ವಿ. ಸ್ವಲ್ಪ ಇರೋದೇ ಬಿಡಿ ಹೂವೇ ತೊಗೊಂಡು ಇರೋದ್ರಲ್ಲೇ ಚೆನ್ನಾಗಿ ಕಾಣೋ ರೀತಿ ನಾವು ಒಂದು ಐಡಿಯಾ ಪ್ರಕಾರ ನಾನು ಲಕ್ಷ್ಮಿ ಮಾಡ್ತಾಯಿದ್ವಿ. ಈ ಕಡೆ ನಮ್ಮ ಅತ್ತೆ ಅಂತ ಓಡ್ ಬಂದುಬಿಟ್ಲು ಆಗಲೇ ನಾವು ಬಂದಿದ್ದ ತಕ್ಷಣ. ನೋಡ್ರಿ, ಇನ್ನೂ ಸ್ವಲ್ಪ ಕನ್ನಡದಲ್ಲಿ ಮಾತಾಡಿದರೆ ಚೆನ್ನಾಗೇ ಮಾತಾಡಿಸ್ತಾ ಇದ್ದೆ ವೀಡಿಯೋದಲ್ಲಿ. ಅವರು ತೆಲುಗಲ್ಲಿ ಮಾತಾಡ್ತಾರೆ, ಹಾಗಾಗಿ ಏಮದ್ದಮ್ಮ ನೀನು ತೆಲುಗುలో ಮಾತಾಡಲ್ದು ಅಂತಂದರು. ಸೊ ಅದಕ್ಕೆ ಪಾಪ ಮುಜುಗರ ಪಟ್ಕೊಂತಾರೆ. ಸುಮ್ಮನೆ ಸೈಡಲ್ಲಿ ಅಷ್ಟೇ ಜೋರಾಗಿ ಮಾತಾಡ್ತಾರೆ, ಕ್ಯಾಮ್ರಾ ಹಿಡಿದ ತಕ್ಷಣ ಸೈಲೆಂಟ್ ಆಗಿಬಿಡ್ತಾರೆ. ಹಾಗೆ ಹುಡುಗ ಅಂದರೆ ನಮ್ಮ ಮೊಮ್ಮಗ ಅಂತ ಹೇಳಿದ್ನಲ್ಲ, ಮೊಮ್ಮಗನ ಸೋದರ ಮಾವ, ನಮ್ಮ ದೊಡ್ಡ ಮಾವನ ಮಗ. ಆ ಹುಡುಗಿಗೆ ತಮ್ಮ ಆಗಬೇಕು, ಸಾರಿ, ಮಾಲೆ ಹಾಕಿದ್ರು ಸ್ವಾಮಿಯವರು. ಸೊ ಅವ್ರ ಕೈ ಇನ್ನು ಸೋದರ ಮಾವನೇ ಇದು ನಾಮಕರಣ ಮಾಡಬೇಕಲ್ಲ, ಹಾಗಾಗಿ ಶಾಸ್ತ್ರ ಮಾಡಿಸ್ತಾವ್ರೆ. ನೋಡಿ ತೊಟ್ಲಿಗೆ ಈಗ ನಾವೆಲ್ಲ ಡೆಕೋರೇಷನ್ ಮಾಡಿದ್ವಲ್ಲ, ಆ ತೊಟ್ಲಿಗೆ ಈಗ ಪೂಜೆ ಮಾಡಬೇಕು ಫಸ್ಟು. ಸೊ ಮಾವ ಆದಂಥವ್ರು ಪೂಜೆ ಮಾಡಿಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಇದಕ್ಕೆ ಕಾಯಿ ಹೊಡೆದು ಮತ್ತು ಅವು ಶಾಸ್ತ್ರಗಳೆಲ್ಲ ಇರ್ತವೆ, ಅವೆಲ್ಲ ಮಾಡಿಬಿಟ್ಟು ಆಮೇಲೆ ತೋರಿಸ್ತೀನಿ ನಿಮಗೆ, ಕಂಟಿನ್ಯೂ ಆಗಿ ನೋಡ್ತಾ ಇರಿ.
ಸೊ ನೋಡಿ ಈಗ ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಮತ್ತೆ ತೆಂಗಿನಕಾಯಿ ಹೊಡಿಬೇಕು. ಸೊ ಆ ಸ್ವಾಮಿಗೆ ಇನ್ನೂ ಚಿಕ್ಕ ವಯಸ್ಸೇನೆ, ಆದರೆ ಸ್ವಲ್ಪ ಹೈಟ್ ಇದ್ದಾರೆ ಅಷ್ಟೇ. ಆ ಸ್ವಾಮಿ ಚಿಕ್ಕ ಅಂದರೆ ಭಾಳ ಚಿಕ್ಕ ವಯಸ್ಸೇನೆ. ಈಗ ನನ್ನ ಮಗ ನಿತಿನ್ ಸ್ವಾಮಿ ಆಗಿದ್ದಾರಲ್ಲ ಆ ವಯಸ್ಸೇ ಇರಬೇಕು ಮೋಸ್ಟ್ಲಿ. ಸೊ ಈಗ ನೋಡಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಕಾಯೆಲ್ಲ ಹೊಡೆದು ಈಗ ಪೂಜೆ ಮಾಡ್ತಾ ಇದ್ದಾರೆ. ಇದಾದಮೇಲೆ ಮತ್ತೆ ಪಾಪುದು ನಾಮಕರಣ ನಾವು ಹೆಂಗೆ ಮಾಡ್ತೀವಿ ನಮ್ಮ ಸೈಡು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡ್ರಿ. ಈಗ ಅಂದರೆ ಆ ತೊಟ್ಲು ಪೂಜೆ ಮಾಡಿಬಿಟ್ಟು ಸೂರ್ಯ ಹುಟ್ಟೋ ಕಡೆ ನಿಂತ್ಕೊಂಡು ಈಗ ಕಾಯಿ ಹೊಡೆದು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಈಗ ಪೂಜೆ ಮಾಡ್ತಾ ಇರೋದು. ನೋಡಿ ಎಲ್ಲ ಹೇಳ್ಕೊಡ್ತಾ ಇದ್ವಿ, ಹಿಂಗೆ ಮಾಡು, ಹಿಂಗಿಡು ಅಂತ. ಪಾಪ ಮಕ್ಕಳಿಗೆ ಏನು ಗೊತ್ತಾಗುತ್ತೆ, ಅದಕ್ಕೋಸ್ಕರ ನಾವೇ ಎಲ್ಲ ಹೇಳ್ಕೊಡ್ತಾ ಇದ್ವಿ. ಆ ರೀತಿ ಮಾಡಿ ಪೂಜೆ ಎಲ್ಲ ಮುಗಿಸಿದ್ರು ಸ್ವಾಮಿ. ಈಗ ಪಾಪು, ಅವನೇ ಚಿಕ್ಕ ಪಾಪು ನೋಡಿ. ಸೊ ಗಂಡು ಹುಡುಗ ಈಗ ಎತ್ಕೊಂಡು ಕಿವಿ ಒಳಗೆ 3 ಸಲ ಹೇಳ್ಬೇಕು. ಸೊ ಅವ್ನ ನೇಮ್ ಏನಿರುತ್ತೋ ಅದು ತರುಣ್ ಅಂತಂದು ಹೇಳ್ಬಿಟ್ಟು ಹೆಸರಿಟ್ರು ನೋಡಿ. ಈಗ ಎತ್ಕೊಬಿಟ್ಟು ಆ ಕಿವಿ ಒಳಗೆ ಹೇಳ್ಬೇಕು 3 ಸಾರಿ ತರುಣ್ ಅಂತ. ಆ ರೀತಿ ಹೇಳಿ ಆಮೇಲೆ ತೊಟ್ಲಿಗೆ ಹಾಕ್ಬೇಕು. ತೊಟ್ಲಿಗೆ ಹಾಕಿ ಮತ್ತೆ ತೂಗಬೇಕು. ತೊಟ್ಲಿಗೆ ಹಾಕ್ಬೇಕಾದ್ರೂ ಹೆಸರು ಹೇಳಬೇಕು. ಸೊ ಹಂಗೆ ಹುಡುಗ ಭಾಳ ಪಾಪು, ಚಿಕ್ಕ ಪಾಪು ಹಠ ಮಾಡ್ತಾಯಿದ್ದ, ಅದಕ್ಕೆ ನಾನು ಲೈವ್ ಇಡಲಿಲ್ಲ. ಸೊ ಆ ರೀತಿ ಹಾಕ್ಬೇಕಾದ್ರೂ ಹೆಸರು ಹೇಳಿ ಹಾಕಿ ಈಗ ತೊಟ್ಲು ತೂಗಬೇಕು 3 ಸಾರಿ. ಅದಾದಮೇಲೆ ಮತ್ತೆ ಪಾಪುನ ರಿಟರ್ನ್ ಎತ್ಕೊಂತಾರೆ ಅವರಮ್ಮ. ಎತ್ಕೊಂಡಾದ್ಮೇಲೆ ಈಗ ನಾವು ಒಂದು ಬುತ್ತಿ ಥರ ಕಟ್ಟಿರ್ತೀವಿ. ಇದರಲ್ಲಿ ಕಡಲೆ, ಸಕ್ಕರೆ, ಕೊಬ್ಬರಿ ಉಪ್ಪು ಮತ್ತು ಇದು ಬೆಲ್ಲ. ಸೊ ಆ ರೀತಿ ಎಲ್ಲ ಕಟ್ಟಿಬಿಟ್ಟು ಅದನ್ನು ಹೆಗಲ್ಗೆ ಹಾಕ್ಕೊಂಡು ತೊಟ್ಲು 3 ರೌಂಡ್ ಹೊಡಿಬೇಕು. ಆ ರೀತಿ ಹೆಸರು ಹೇಳ್ತಾ ಆ ರೀತಿ ಹೋಗಿ ಮತ್ತೆ ಅದು ಸ್ವಾಮಿ ಆಗಿದ್ರಲ್ಲ ಅದಕ್ಕೋಸ್ಕರ ಸುಮ್ಮನೆ ಆದರೂ. ಇಲ್ಲ ಅಂದರೆ ಅವ್ರಿಗೆ ಮಾವ ಅಳಿಯ ಆಗೋ ಅಂತ ಇರ್ತಾರಲ್ಲ, ಅವರು ಹೊಡಿತಾರೆ ಇವ್ರನ್ನ, ಹೋಗೋಕ್ಕೆ ಬಿಡಲ್ಲ. ಆ ರೀತಿ ಹೊಡಿತಾರೆ. ಸ್ವಾಮಿ ಆಗಿದ್ರಲ್ಲ ಅದಕ್ಕೋಸ್ಕರ ಹೊಡಿಲಿಲ್ಲ. ಈಗ ನೋಡಿ ಅದು ನಾಮಕರಣ ಫಂಕ್ಷನ್ ಮುಗೀತು. ಈಗ ಮುಡಿ ಕೊಡೋ ಶಾಸ್ತ್ರಕ್ಕೆ ಕಂಬಳಿ ಹಾಸಿದ್ರಲ್ಲ ಅದ್ರ ಮೇಲೆ ಎಲ್ಲ ಎಲೆ ಅಡಿಕೆ ಎಲ್ಲ ಇಟ್ಟು ಅಕ್ಕಿ ಹಾಕಿ ಅದಕ್ಕೆ ಎಡೆ ಇಡ್ತೀವಿ ನಾವು. 4 ಮೂಲೆಗೂ 4 ಎಡೆ ಇಡ್ತೀವಿ. ತಂಬಿಟ್ಟು ಎಲ್ಲ ಕಲಸಿರ್ತೀವಲ್ಲ, 4 ಮೂಲೆಗೂ ಇಟ್ಟು ಮಧ್ಯೆ ಒಂದು ಎಡೆ ಹಾಕಿ. ಸೊ ಮತ್ತೆ ನಾವು ತಂದಿರೋ ಅಂಥ ಅರಿಶಿನ ಕುಂಕುಮ ಹೂವು ಎಲ್ಲ ಅದು ಎಡೆಗೆ ಇಡಬೇಕು. ಅಂಗದಾರ ಎಲ್ಲ ಮಾಡಿರ್ತೀವಿ. ಸೊ ಆ ರೀತಿ ಪೂಜೆಗೆ ಈಗೆಲ್ಲ ರೆಡಿ ಮಾಡ್ತಾಯಿದ್ದೀವಿ ಒಬ್ಬೊಬ್ಬರಾಗಿ. ಅವರೇ ಮಾಡಲಿ ನಾವೇ ಮಾಡಲಿ ಅನ್ನೋದೇನಿಲ್ಲ. ಅಲ್ಲಿ ಯಾರಿದ್ರೆ ಮುಂದೆ ಅವರೇ ನಾವೆಲ್ಲ ಕಾರ್ಯಗಳೆಲ್ಲ ಹಿಂಗೆ ಮಾಡ್ತಾ ಇರ್ತೀವಿ. ಸೊ ಒಟ್ಟಿನಲ್ಲಿ ಅಲ್ಲಿ ಪೂಜೆ ಮಾಡೋಕ್ಕೆಲ್ಲ ತಂದಿಟ್ಟಿರ್ತಾರಲ್ಲ ಅದನ್ನು ಜೋಡಿಸ್ತಾ ಒಂದೊಂದಾಗಿ ಈ ರೀತಿ ಎಲ್ಲರೂ ಒಟ್ಟಿಗೆ ಕಲಿತು ಈ ರೀತಿ ಮಾಡ್ತೀವಿ. ನಮ್ಮ ಫಂಕ್ಷನ್ಸಲ್ಲಿ ಎಲ್ಲರೂ ಅಷ್ಟೇ. ಸೊ ನಮ್ಮ ಮನೆ ಅಂತಂದೆಲ್ಲ, ಇವ್ರ ಮನೆ ಅಂತಂದೆಲ್ಲ, ಯಾರ ಮನೆಯಲ್ಲಾದ್ರೂ ಸೊ ಯಾರಿದ್ರೆ ರಿಲೇಷನ್ಸ್ ಅವರೆಲ್ಲರೂ ಮಾಡ್ತಾ ಇರ್ತಾರೆ. ಸೊ ಹಾಗೆ ನಮ್ಮಮ್ಮ, ನಾನು, ಲಕ್ಷ್ಮಿ, ನಮ್ಮ ಅತ್ತೆಯವರೆಲ್ಲರೂ ಪೂಜೆ ಮಾಡ್ತಾ ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿಯಾಗಿದ್ದೀವಿ ನೋಡಿ. ಸೊ ಇವರು ನಮ್ಮ ಅತ್ತೆನೇ. ಇವರು 3 ಜನ ಅಣ್ಣ ತಮ್ಮದಿರು, 3 ಜನ ಅಕ್ಕ ತಂಗಿರು. ಸೊ ಇವ್ರು 3 ಜನನೂ ನನಗೆ ಅಕ್ಕಂದ್ರಾಗಬೇಕು, ಮತ್ತು ಮಾವ ಅವರು ಹಸ್ಬೆಂಡ್ಸು ಮಾವಂದ್ರಾಗಬೇಕು. ನನಗೆ 3 ಜನ ಮಾವಂದರು. ಹಾಗೆ ಮುಡಿ ಕೊಡೋ ಶಾಸ್ತ್ರದ್ದು ತೋರಿಸ್ತೀನಿ, ಯಾವ ರೀತಿ ಮಾಡ್ತೀವಿ ನಾವು. ಮುಡಿ ಕೊಡೋದಕ್ಕೂ ಮುಂಚೆ ಏನೇನು ಶಾಸ್ತ್ರಗಳು ಮಾಡ್ತೀವಿ ಅನ್ನೋದು ತೋರಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಹಾಗೆ ನೋಡಿ ಪೂಜೆಗೆ ಇನ್ನೇನೆಲ್ಲ ರೆಡಿ ಆಯಿತು. ಈಗ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇನ್ನು ದಾಸಯ್ಯ ಇದು ಮಾಡ್ತಾರೆ ಎಲ್ಲ ಪೂಜೆಗೆ. ಈಗ ನೋಡಿ ಪೂಜೆ ಎಲ್ಲ ಆಯಿತು. ಈಗ ಸೋದರ ಮಾವನ ಕೈಲಿ 3 ಸಾರಿ ಆ ರೀತಿ ಮುಡಿ ಕಟ್ ಮಾಡಿಸ್ತಾರೆ. ಸೊ ವಿಳೆದೆಲೆ ಮೇಲೆ 3 ಸಲ ಆ ರೀತಿ ಕಟ್ ಮಾಡಬೇಕು. ಅದಾದಮೇಲೆ ಮತ್ತೆ ನಾವು ಹೋಗಿರ್ತೀವಲ್ಲ ಎಲ್ರೂ ದೃಷ್ಟಿ ತೆಗಿಬೇಕು ಅಂತ, ಅಂದರೆ ಇಳೆದಗಿತಾರೆ. ಹಾಗಾಗಿ ಕಾಯಿನ್ಸ್ ಎಲ್ಲ ತಗೊಂಡು ಅವ್ರವ್ರ ಹತ್ರ ಎಷ್ಟೆಷ್ಟು ಇದಿರುತ್ತೋ ಅಷ್ಟು ಒಂದೊಂದು ಕಾಯಿನ್ ತಗೊಂಡು ಆ ರೀತಿ ಇದು ಮಾಡಿ ಹಾಕಬೇಕು. ಅದಾದಮೇಲೆ ಮತ್ತೆ ನಾವು ಇದು ಬೋಡ ಮಾಡಿಸೋದು. ಹಾಗಾಗಿ ನೋಡಿ ಈಗ ಬಂದಿರೋರೆಲ್ಲರೂ ಆ ರೀತಿ ಒಂದು ರೂಪಾಯಿ ಈ ಥರ 2 ರೂಪಾಯಿ ಕಾಯಿನ್ಸ್ ಇರ್ತಾವಲ್ಲ ಅದರಲ್ಲಿ ಇಳೆ ತೆಗೆದು ಹಾಕ್ತಾರೆ ಆ ರೀತಿ ಒಂದು ಬೌಲ್ಗೆ. ಸೊ ನಾವು ಬಂದಿರೋರೆಲ್ಲರೂ ಈ ರೀತಿ ಮಾಡ್ತಾ ಇರ್ತೀವಿ. ಸೊ ಅದು ಒಂಥರ ದೃಷ್ಟಿ ತೆಗಿಯೋ ಥರನೇ ಆಗುತ್ತೆ ಅದು. ಎಲ್ಲರೂ ಬಂದಿರೋರು ಮಗು ಆಗಿಂದ ಬಂದು ರೆಡಿಯಾಗಿರುತ್ತಲ್ಲ, ಸೊ ಅದೊಂದು ಪದ್ಧತಿ. ನಾವು ಮುಡಿ ತೆಗಿಯೋದಕ್ಕೂ ಮುಂಚೆ ಈ ರೀತಿ ಎಲ್ಲ ಇಳೆ ತೆಗ್ದು ಹಾಕೋದು. ಸೊ ಆ ರೀತಿ ಹಾಕಿದ್ಮೇಲೆ ಮತ್ತೆ ಇಲ್ಲೇ ಗುಂಡು ಮಾಡಿಸ್ತೀವಿ. ಸೊ ಮುಂಚೆ ಎಲ್ಲ ಕತ್ರಿಲೇ ಕತ್ತರಿಸೋದು, ಅಂದರೆ ಫುಲ್ಲು ರೌಂಡ್ ಕತ್ತರಿಸ್ಬಿಟ್ಟು ಮತ್ತೆ ಅದನ್ನು ನೈಸಾಗಿ ಇದು ಮಾಡಿಸ್ಬೇಕಂದ್ರೆ 5 ದಿನ 9 ದಿನ 3 ದಿನ ಈ ರೀತಿ ಟೈಮ್ ತಗೊಂಡು ಮಾಡಿಸೋರು. ಈಗೆಲ್ಲ ಆಗಲ್ಲ, ಕಾಲ ಚೇಂಜ್ ಆದಂಗೆಲ್ಲ ನಾವು ಚೇಂಜ್ ಆಗಬೇಕು ಅಂತಾರಲ್ಲ ಹಾಗೆ. ಸೊ ಈಗ ಡೈರೆಕ್ಟಾಗಿ ಹೀಗೆ ಗುಂಡು ಮಾಡಿಸ್ಬಿಡ್ತಾರೆ.
ಹಾಗೆ ಇವು ಅಕ್ಕನಿಗೆ ಟೈಮ್ ಇರಲಿಲ್ಲ ನನ್ನ ಪಾಪ ಈಗಲೇ ಬಂದು ಮಗು ಕೈಗೆ ಗಿಫ್ಟ್ ಕೊಟ್ಬಿಟ್ಟು ಹೋದರು. ಇನ್ನು ಗುಂಡು ಅದು ಬೋರ್ಡ್ ಮಾಡಿಸೋವ್ರಿಗೆ ಇರಲ್ಲ ಅಂತ ಅಂದ್ಕೊಂಡೆ ನಾನು ಈ ವಿಡಿಯೋದಲ್ಲಿ ಅಂದ್ಕೊಂಡಿದ್ದೀನಿ. ಅಷ್ಟೇ ಟೈಮ್ ಇರಲಿಲ್ಲನೋ ಅದಕ್ಕೋಸ್ಕರ. ಈಗ ನೋಡಿ ಎಲ್ಲರದ್ದು ಮುಗೀತು, ಇನ್ನೇನು ಈಗ ಗುಂಡು ಮಾಡಿಸ್ತಾರೆ. ನೋಡಿ ಈ ಬಣ್ಣನೇ ಈಗ ಮಗುಗೆ ಎಲ್ಲ ಕೂದಲೆಲ್ಲ ತೆಗಿಯೋಂಥದ್ದು. ಸೊ ಈಗ ಅದೆಲ್ಲ ಒಂದು ಇದಕ್ಕೆ ಹಾಕಿರ್ತಾರೆ, ಅಂದರೆ ಸೇಫ್ಟಿಗೆ ಹೈರೆಲ್ಲ ಕೆಳಗಡೆ ಹೋಗ್ಬಾರ್ದು, ಉದುರಬಾರ್ದು, ಮಗು ಎಲ್ಲ ಬಾಯಲ್ಲಿ ಇಟ್ಕೊಳ್ಳುತ್ತೆ ಅಂತ. ಸೊ ಅಳ್ತಾನೆ ಇದ್ದ ಅವನಿಗೆ ಪಾಪ ಎಲ್ಲರೂ ಆ ರೀತಿ ಇಟ್ಕೊಂಡಿದ್ರಲ್ಲ ಜಾಸ್ತಿ ಅತ್ತ. ಅದರಲ್ಲಿ ಸ್ವಲ್ಪ ಕೊಬ್ಬರಿ ಚಿಪ್ಪೆಲ್ಲ ಕೊಟ್ಟಿದ್ಲು ಅವ್ರ ಅಮ್ಮ ತಿಂದ್ಕೊಂಡು ಅಳ್ದೇ ಇರಲಿ ಅಂತ. ಆದರೆ ಅವ್ನು ಬಿಡ್ತಾ ಇಲ್ಲ. ಚಿಕ್ಕ ಮಕ್ಳಿಗೆ ನಾವು ಹೊಸ್ದಾಗ ಆ ರೀತಿ ಏನಾದರೂ ತಲೆಗಿಟ್ಟು ಆ ರೀತಿ ಇದೆಲ್ಲ ಮಾಡಿದ್ರೆ ಮತ್ತೆ ಅಳ್ದೇ ಇರ್ತಾರೆ. ಅದು ಬೇರೆ ಜನನೆಲ್ಲ ನೋಡಿಬಿಟ್ಟು ಸ್ವಲ್ಪ ಗಾಬರಿನೇ ಆಗಿದ್ದ. ಸೊ ಏನೋ ಮಾಡ್ತಾವ್ರೆ ನನಗೆ ಅನ್ನೋದೊಂಥರ ಭಯ ಹೊಕ್ಕೊಬಿಟ್ಟಿತ್ತು ಅವನಿಗೆ, ಪಾಪುಗೆ. ಸೊ ಹಾಗೆ ಎಲ್ಲರೂ ಇನ್ನು ಬಿಡಬಾರ್ದಲ್ಲ, ಹಾಗೆ ಇಟ್ಕೊಂಡು ನೀಟಾಗೆಲ್ಲ ರೌಂಡ್ ಮಾಡಿಬಿಟ್ರು, ಬೌಂಡ್ ಮಾಡಿಬಿಟ್ರು. ಅದಾದಮೇಲೆ ಈಗ ಲಡ್ಡು ಹಂಚ್ತಾವ್ರೆ. ನಮ್ಮ ಅಕ್ಕ ನಿಲ್ತಾ ಇಲ್ಲ, ಕ್ಯಾಮ್ರಾ ಹಿಡ್ದಿದ್ದಾರೆ ನಮ್ಮ ಮನೆಯವರು, ಅದಕ್ಕೆ ಓಡೋಗ್ತಾವ್ರೆ ಕೊಟ್ಬಿಟ್ಟು. ಫುಲ್ಲು ನಾಚಿಕೆ ಅವತ್ತು. ಅಂದರೆ ನಂದೇನಕ್ಕೆ ತೆಗಿತಿದ್ಯಾ ಹೋಗಮ್ಮತ್ತ ವೀಡಿಯೋ ಅಂತಂದು ಹೋದರು. ಸೊ ಇರಲಿ ಬಾ ಅಂತ ಅಂದರೆ ಬರಲೇ ಇಲ್ಲ, ಮತ್ತೆ ಹೊರಟೋದ್ರು. ಈ ಕಡೆ ಇವರು ಇನ್ನೊಬ್ಬ ಅಕ್ಕ, ಅತ್ತೆ ಅಂದರೆ ಅಕ್ಕ ಆಗ್ಬೇಕು ಇವರೆಲ್ಲ ನನಗೆ. ಅತ್ತೆ ಅತ್ತೆ ಅಂತೀನಿ ನಾನು, ಅವರು ಮಾವ ಆಗಬೇಕಲ್ಲ, ಹಾಗಾಗಿ ಇವ್ರನ್ನ ಅತ್ತೆ ಅಂತಂದೇ ಕರೆದ್ಬಿಡ್ತೀನಿ ನಾನು. ಬೇಗ ಅಕ್ಕ ಅನ್ನೋದೇ ಬರಲ್ಲ ನನ್ನ ಬಾಯಿಗೆ. ಸೊ ಇವರು ಈಗ ಅಡ್ಕೆ ನೋಡಿ ಅದೆಲ್ಲ ಈಗ ಮುಯ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇಡ್ತಾವ್ರಲ್ಲ. ಸೊ ಇವರೇನೆ ದೊಡ್ಡ ಮಾವನ ಹೆಂಡ್ತಿ. ಬಹಳ ಇಂಟ್ರೆಸ್ಟು ಕ್ಯಾಮ್ರಾ ಮುಂದೆ ಬರ್ಬೇಕಂತ. ಏನು ಬರೀ ನೀನೇ ಬರ್ತೀಯಾ ನಮ್ಮೂರ ಸೈಡೆಲ್ಲ, ನಮ್ಮನ್ನು ತೆಗಿ ಸ್ವಲ್ಪ ಅಂತ ಅವ್ರ ಗಂಡ ಹೆಂಡ್ತಿ ಇಬ್ರು. ಹಾಗೆ ಇವರು ತವ್ರ ಮನೆಯವರು ಈ ಹುಡುಗಿಗೆ, ದೊಡ್ಡಪ್ಪ ದೊಡ್ಡಮ್ಮ ಆಗಬೇಕು. ಅದಕ್ಕೆ ಇವ್ರಿಗೆ ಗಂಡ ಹೆಂಡ್ತಿಗೂ ಮಗುಗೂ ಎಲ್ಲ ಬಟ್ಟೆ ತೊಗೊಂಡು ಬಂದಿದ್ದಾರೆ. ಸೊ ಈಗ ಅವರು ಎರಡನೇ ಅವರು, ಇವ್ರು ಅರ್ಶಿನ ಕುಂಕುಮ ಮಾಡ್ತಿದಾರಲ್ಲ ಅವರು ಎರಡನೇ ಅವರು ಅಷ್ಟೇ ಚಿಕ್ಕಮ್ಮ ಚಿಕ್ಕಪ್ಪ ಆಗ್ಬೇಕು, ಅಲ್ಲ ದೊಡ್ಡಮ್ಮ ದೊಡ್ಡಪ್ಪ ಆಗಬೇಕು. ಇವರಪ್ಪನೇ ಕೊನೆಯದಾಗಿ, ಅಂದರೆ ಚಿಕ್ಕ ಮಗ ಮನೆಗೆ. ಈ ಹುಡುಗಿ ಇದಾರಲ್ಲ, ಈ ಹುಡುಗಿ ಅಜ್ಜಿ, ಅಮ್ಮ ತವ್ರ ಮನೆಯವರು ಗೋಲ್ಡ್ ರಿಂಗ್ ತಂದಿದ್ದಾರೆ ಪಾಪುಗೆ. ಅದಕ್ಕೆ ಗೋಲ್ಡ್ ರಿಂಗ್ ಮುಯ್ ಮಾಡ್ತಾವ್ರು ನೋಡಿ. ಸೊ ಭಾಳ ಚೆನ್ನಾಗಿರುತ್ತಲ್ಲ ಈ ರೀತಿ ಫಂಕ್ಷನ್ಸಲ್ಲಿ. ತವ್ರ ಮನೆ ಕಡೆಯವರಾಗಿರ್ಬೋದು, ಅಜ್ಜಿ ಮನೆ ಕಡೆಯವರಾಗಿರ್ಬೋದು ಗಿಫ್ಟ್ ತರ್ತಾರೆ ಅಂತಲ್ಲ, ಸೊ ಅವ್ರ ಮುಖದಲ್ಲಿ ಒಂಥರ ಫೀಲ್ ಇರುತ್ತೆ ನೋಡ್ರಿ. ನಮ್ಮ ಫಂಕ್ಷನ್ನು, ನಮ್ಮ ಮೊಮ್ಮಗಳು, ಸೊ ನಮ್ಮ ಮೊಮ್ಮಗಳು ಮಗ ಅನ್ನೋದು ಒಂದು ಫೀಲ್ ಇರುತ್ತಲ್ಲ. ಸೊ ಅದು ನನಗೆ ತುಂಬ ಖುಷಿ ಅನಿಸುತ್ತೆ ಅವ್ರ ಮುಖಗಳೆಲ್ಲ ನೋಡ್ತಾ ಇದ್ರಾಗ. ಈಗ ನೋಡಿ ನಾನು ಪಾಪುಗೆ ಅಮೌಂಟೇ ಕೊಟ್ಟೆ, ಯಾಕಂದರೆ ನಮ್ಮೂರಲ್ಲಿ ಬಟ್ಟೆಗಳು ಆ ರೀತಿ ಏನು ಚೆನ್ನಾಗಿರೋದೆಲ್ಲ ಸಿಗಲ್ಲ. ನೈಟ್ ಬಂದು ಹೇಳಿದ್ರು ಬೆಳಿಗ್ಗೆ 8 ಗಂಟೆಗೆ ಫಂಕ್ಷನ್ ಅಂದರು. ಇನ್ನು ಹೋದ್ರೆ ಲಿಂಗದಳ್ಳಿ ಹೋಗಬೇಕು, ಇಲ್ಲಾಂದರೆ ಪಾವಗಡ ಹೋಗ್ಬೇಕು ಬಟ್ಟೆ ತರೋದಕ್ಕೆ. ಸೊ ಇವ್ರಿಗೆಲ್ಲ ಆಗಲೇ ವಾರದ ಮುಂಚೆನೇ ಹೇಳವ್ರೆ, ನನಗೆ ನೈಟ್ ಹೇಳಿದ್ರು. ಹಾಗಾಗಿ ನಾನು ಅಮೌಂಟೇ ಕೊಟ್ಬಿಟ್ಟೆ. ಹೇಳ್ದೆ ಅವನಿಗೆ ಬಟ್ಟೆ ಇಲ್ಲ ಕಣೋ ನಿನಗೆ ಅಂತಂದು ಹೇಳ್ಬಿಟ್ಟು. ಹಾಗೆ ಇನ್ನು ಬಂದಿರೋರೆಲ್ಲರೂ ಲಕ್ಷ್ಮಿನೂ, ಅಂದರೆ ಇವಳಿಗೆ 4-5 ದಿನ ಮುಂಚೆನೇ ಹೇಳವ್ರೆ. ಇವಳು ಹೋಗ್ಬಿಟ್ಟು ಲಿಂಗದಳ್ಳಿಲಿ ತೊಗೊಂಡು ಬಂದವಳೆ ಬಟ್ಟೆನ. ಸೊ ನನಗೆ ಹೇಳಿಲ್ಲ, ನೈಟ್ ಹೇಳ್ಬಿಟ್ಟವ್ರೆ. ನನಗೆ ಅದೊಂದು ಸ್ವಲ್ಪ ಬೇಜಾರಾಯಿತು. ಬೇಗ ಹೇಳಿದ್ರೆ ನಾನು ಪಾಪಕ್ಕೆ ಬಟ್ಟೆ ತೊಗೊಂಡು ಬರ್ತಾ ಇದ್ದೆ ಅಂತ. ಇರಲಿ ಅಂತಂದು ಹೇಳ್ಬಿಟ್ಟು ನೆಕ್ಸ್ಟ್ ಯಾವಾಗಲಾದ್ರೂ ಏನಾದರೂ ಫಂಕ್ಷನ್ ಆದರೂ ತಂದು ಕೊಡೋಣ ಅಂತ ಮತ್ತೆ ಇರೋದೇ ಅಮೌಂಟ್ ಕೊಟ್ಟೆ. ಈಗ ಎಲ್ಲರೂ ತಂದಿರೋ ಅಂಥ ಅಂದರೆ ಗಿಫ್ಟು ಎಲ್ಲ ಕೊಡ್ತಾವ್ರೆ ಮಗುಗೆ. ಸೊ ಈ ರೀತಿ ಫಂಕ್ಷನ್ ಇನ್ನೇನು ಕೊನೆಯದಾಗಿ ಎಲ್ಲ ಮುಗೀತಾ ಬರ್ತಾ ಇದೆ. ಸೊ ಕೊನೆಯದಾಗಿ ಇನ್ನೇನು ಹೇರ್ ಎಲ್ಲ ಕಟ್ ಮಾಡಿ ಬೋಡ ಮಾಡಿದ್ಮೇಲೆ ಇನ್ನು ತಂದಿರೋಂಥ ಗಿಫ್ಟ್ಸ್ ಕೊಟ್ಟರೆ ಮುಗೀತು ಇಲ್ಲಿ ಫಂಕ್ಷನ್ನು. ಮತ್ತು ಅಲ್ಲಿ ದಾಸಯ್ಯ ಅವ್ರಿಗೆ ಎಡೆ ಹಾಕ್ಬಿಟ್ಟು ಮತ್ತು ಫೈನಲಿ ಎಲ್ಲರೂ ಊಟ ಮಾಡೋದು. ಸೊ ಇಲ್ಲಿಗೆ ಕ್ಲೋಸ್ ಆಗುತ್ತೆ. ಈ ರೀತಿ ನಮ್ಮ ಹಳ್ಳಿ ಕಡೆ ನಾವು ಮುಡಿ ಕೊಡೋ ಶಾಸ್ತ್ರ ಆಗಿರ್ಬೋದು, ಇಲ್ಲ ನಾಮಕರಣ ಆಗಿರ್ಬೋದು, ನಮ್ಮೂರಲ್ಲಿ ಈ ರೀತಿ ನಮ್ಮ ಕಡೆ ಈ ರೀತಿ ಮಾಡ್ತೀವಿ. ಸೊ ನಮ್ಮ ಮನೆಯಲ್ಲೇ ಆಗಿರ್ಬೋದು, ಇನ್ನು ಬೇರೆಯವ್ರ ಮನೆಯಲ್ಲೇ ಆಗಿರ್ಬೋದು, ಸೇಮ್ ಇದೇ ಥರ ಪದ್ಧತಿ ಇರುತ್ತೆ. ಹಾಗೆ ನೋಡಿ ಈಗ ಎಲ್ಲರೂ ಗಿಫ್ಟ್ ಎಲ್ಲ ಕೊಟ್ಟಿದ್ದಾಯಿತು. ಇನ್ನು ಊಟದ ಕಡೆ ಗಮನ ಎಲ್ರಿಗೂ. ಆಗ ಟೈಮ್ ಬಂದು ಆಗಲೇ ಒಂದು 11:30 12 ಗಂಟೆ ಆಗ್ತಾಯಿದೆ. ಇನ್ನೂ ಯಾರೂ ಊಟ ಮಾಡಿಲ್ಲ. ಹಾಗಾಗಿ ಇನ್ನು ಫಂಕ್ಷನ್ ಮುಗಿದಿದ್ದು ಹೆಂಗೆ ಊಟ ಮಾಡ್ತಾರೆ, ದೇವ್ರಿಗೆ ಎಡೆ ಬೇರೆ ಹಾಕಬೇಕಲ್ಲ, ಅದಕ್ಕೋಸ್ಕರ ಫಂಕ್ಷನ್ ಎಲ್ಲ ಮುಗೀಲಿ ಅಂತಂದು ಹೇಳ್ಬಿಟ್ಟು ಎಷ್ಟೊತ್ತು ವೆಯ್ಟ್ ಮಾಡಿ ಗಿಫ್ಟ್ ಎಲ್ಲ ಕೊಟ್ವಿ. ನೋಡ್ರಿ ಮಾನ್ವಿಕು ಮತ್ತು ಅರವಿಂದು ಎಲ್ಲರೂ ಊಟಕ್ಕೆ ಕೂತಿದ್ರು. ಸೊ ನಾವು ಬಂದ್ಬಿಟ್ಟು ನನಗೆ ಹೊಟ್ಟೆ ಫುಲ್ ಹಸಿತಾಯಿತ್ತು ಇವತ್ತು. ಹಾಗೆ ಬಂದು ನಾನು ಲಕ್ಷ್ಮಿ ನಮ್ಮಮ್ಮ ಎಲ್ಲರೂ ಕೂತ್ಕೊಂಡು ಈ ಸೈಡ್ ಎಲ್ಲ ಕೂತ್ಕೊಂಡಿದ್ರು. ನೋಡಿ ಅರವಿಂದು ಮತ್ತು ಮಾನ್ವಿಕು ಮತ್ತು ಇವರೆಲ್ಲ ನಮ್ಮ ಮಕ್ಕಳೆಲ್ಲರೂ
ಎಲ್ಲರೂ. ಸೊ ಕೂತ್ಕೊಂಡು ಈಗ ಊಟಕ್ಕೆ ಅಂತ ಕೂತಿದ್ದೀವಿ. ನಾವು ಊಟ ಮುಗಿಸ್ಬಿಟ್ಟು ಮತ್ತೆ ಇವರು ನಮ್ಮ ಮಾವ, ನಮ್ಮ ಅತ್ತೆ ಮತ್ತು ನಮ್ಮ ಮನೆಯವರೆಲ್ಲರೂ ಕೂತಿದ್ರು ಊಟಕ್ಕೆ. ಸೊ ಇವ್ರದ್ದೊಂದು ಕ್ಲಿಪ್ಪು. ನಮ್ಮ ಅತ್ತೆ ಅಂತೂ ಚೆನ್ನಾಗಿ ತಿನ್ನು ನೀನು, ವೀಡಿಯೋದಲ್ಲಿ ಚೆನ್ನಾಗಿ ಬರಬೇಕು ಅಂತ ನಮ್ಮ ಮಾಮನಿಗೆ ಹೇಳ್ಕೊಡ್ತಾವಳೆ. ನಿಜ ಸಖತ್ತು ನಗು ಬಂದಿತ್ತು ನನಗಂತೂ ವೀಡಿಯೋ ನೋಡ್ರಿ. ನೀಟಾಗಿ ಇಟ್ಕೊ ಒಳಗೆ, ಆಮೇಲೆ ಬಾಯಿ ಜಾಸ್ತಿ ತೆಗ್ದೀಯಾ ಅಂತಂದು ಹೇಳ್ತಾವ್ರೆ. ಸೊ ಹಂಗೆ ಈಗ ನಮ್ಮ ಮನೆಯವರು ಮತ್ತು ಕ್ಯಾಮ್ರಾಮನೆ ಎಲ್ಲರೂ ಈ ಕಡೆ ಊಟ ಮಾಡ್ತಾಯಿದ್ರು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಮ್ಮ ಹಳ್ಳಿ ಕಡೆ ಈ ರೀತಿ ಫಂಕ್ಷನ್ ಎಲ್ಲ ಮಾಡಿದ್ವಿ ಚೆನ್ನಾಗಿ. ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಾ ಅಂತಂದು ನನಗೂ ತಿಳಿಸ್ಕೊಡಿ, ನಿಮಗೆ ಗೊತ್ತಿರೋ ಪ್ರಕಾರ. ಹಾಗೆ ನಮ್ಮ ಕಡೆ ಮಾಡಿದ್ದು ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ. ನಾಳೆ ಸಿಗೋಣ ಒಂದು ಒಳ್ಳೆ ವ್ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.